ಎಲ್ಲದರ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿ ಹಂಚಿಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ನಮ್ಮೊಂದಿಗೆ ಲೈವ್ ನಲ್ಲಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರವಿ ಶಿವರಾಮ್, ಬಿಜೆಪಿ ಹೈಕಮಾಂಡ್ ಏನೆಲ್ಲ ನಡೆದ್ರೂ ಕೂಡ ನಿರ್ಧಾರಗಳನ್ನ ತಗೊಳ್ಳೋದ್ರಲ್ಲಿ ಸ್ವಲ್ಪ ಈ ನೀರನ್ನ ತಣಿಸ್ ಕುಡಿಬೇಕಂತಲ್ಲ ಹಂಗ್ ಮಾಡ್ತಾ ಇತ್ತು. ಈಗ ಸೂಪರ್ ಆಕ್ಟಿವ್ ಅಲ್ಲ, ಹೈಪರ್ ಆಕ್ಟಿವ್ ಆಗಿದೆಯಲ್ಲ ನಿನ್ನೆಯಿಂದ, ಏನ್ ಕತೆ? ಭವನ, ಒಂದಿಷ್ಟು ಫ್ಲ್ಯಾಶ್ ಬ್ಯಾಕ್ ಹೋಗಿ ಕೆಲವೊಂದಿಷ್ಟು ಸಂಗತಿಗಳನ್ನು ಚರ್ಚೆ ಮಾಡೋದಾದರೆ 2020 ಆರಂಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವ ಸಂದರ್ಭ ಬಂದಾಗ 17 ಜನ ಶಾಸಕರುಗಳು ತಮ್ಮ ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನು ಕೊಟ್ಟು ಬಂದರು. ಈ ರಾಜಕೀಯ ಪಕ್ಷಗಳ ನಿರ್ಣಯ ಮತ್ತು ರಾಜಕೀಯ ನಾಯಕರುಗಳ ತೀರ್ಮಾನಗಳು ಎಷ್ಟು ಅನಿರೀಕ್ಷಿತವಾಗಿರ್ತವೆ ಹೇಳೋದಕ್ಕೆ ಇವತ್ತಿನ ಎಲ್ಲ ಪ್ರಸಂಗಗಳು ಒಂದು ರೀತಿ ಕನ್ನಡಿ ರೂಪದಲ್ಲಿ ಕಾಡ್ತಾ ಇದೆ. ಯಾವಾಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಂಥ ಸನ್ನಿವೇಶ ಎದುರಾಯಿತು, ಆಗ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟರಂತೆ ಅವರು ಸಿದ್ದರಾಮಯ್ಯವರ ಶಿಷ್ಯರು, ಅವರು ಡಿ ಕೆ ಶಿವಕುಮಾರ್ ಆಪ್ತರು ಎನ್ನುವಂಥದ್ದು, ಅವರು ಬಿಜೆಪಿಗೆ ಬರ್ತಾರೆ ಎನ್ನುವಂಥ ಚರ್ಚೆಗಳನ್ನು ಅವತ್ತು ನಾವೆಲ್ಲರೂ ಮಾಡಿದ್ವಿ. ಬೈರತಿ ಬಸವರಾಜ್ ಬಿಜೆಪಿಗೆ ಬಂದರಂತೆ ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಬರ್ತಾರೆ ಎನ್ನುವಂಥ ಮಾತುಗಳನ್ನು ಆಡಿದ್ವಿ. ಜೊತೆಗೆ ಅದೇ ರೀತಿಯಲ್ಲಿ ಅನೇಕ ನಾಯಕರುಗಳು ಕಾಂಗ್ರೆಸ್ಸನ್ನು ಬಿಟ್ಟು ಬಿಜೆಪಿಗೆ ಬರುವ ಸಂದರ್ಭದಲ್ಲಿ ಇವರೆಲ್ಲ ಬಿಜೆಪಿಗೆ ಬಂದು ಸರ್ವೈವ್ ಆಗ್ತಾರಾ ಅಥವಾ ಕೇವಲ ಅಧಿಕಾರಕ್ಕಾಗಿ ಬಂದಿದ್ದಾರೋ ಅಥವಾ ಇವರಿಗೂ ಕೂಡ ಅವರು ಬರುವಂಥದ್ದು ಬೇಕಾಗಿದೆ, ಒಂದು ಸರ್ಕಾರ ನಡೆದು ಬಿಡಲಿ ಹೇಳುವಂಥ ಕಾರಣಕ್ಕಾಗಿ ಬಂದಿದ್ದಾರೆ ಹೇಳುವಂಥ ಈ ರೀತಿ ಅನೇಕ ಚರ್ಚೆಗಳನ್ನು ಮಾಡಿದ್ದಾಗಿದೆ. ಬಿಜೆಪಿ ಸರ್ಕಾರ ರಚನೆ ಆಯಿತು. ಇವತ್ತು ಉಚ್ಚಾಟನೆ ಆಗಿರುವಂಥ ಎಸ್ ಟಿ ಸೋಮಶೇಖರ್ ಬಗ್ಗೆ ಪರ್ಟಿಕ್ಯುಲರ್ಲಿ ಹೇಳೋದಾದರೆ, ಅವರು ಬಿಜೆಪಿಗೆ ಬಂದು ಎಷ್ಟು ಬೇಗ ಬಿಜೆಪಿಯ ಆ ರೀತಿ ರಿವಾಜುಗಳಿಗೆ ಒಪ್ಕೊಂಡಿದ್ರು ಅಂತ ಹೇಳಿದರೆ, ಅವರು ಮಂತ್ರಿ ಆದ ತಕ್ಷಣ ರಾಜ್ಯದ ಯಾವುದೇ ಜಿಲ್ಲೆಗಳಿಗೆ ಹೋದರೂ ಕೂಡ ಮೊದಲು ಅವರು ಬಿಜೆಪಿ ಕಚೇರಿಗೆ ಭೇಟಿಯನ್ನು ಕೊಡ್ತಿದ್ರು, ಅಲ್ಲೊಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ರು, ಅಲ್ಲಿಯ ಬಿಜೆಪಿ ಹಿರಿಯ ನಾಯಕರುಗಳನ್ನು ಭೇಟಿ ಮಾಡಿ ಚರ್ಚೆ ಮಾಡ್ತಾಯಿದ್ರು. ಮೂಲ ಬಿಜೆಪಿಗರೇ ಹೇಳ್ತಾ ಇದ್ರು, ಎಸ್ ಟಿ ಸೋಮಶೇಖರ್ ನೋಡಿ ಕಲ್ತ್ಕೋಬೇಕು, ನೋಡಿ ಅವರು ಎಷ್ಟು ಬೇಗ ಬಿಜೆಪಿಗೆ ಸರಿ ಹೊಂದಿದ್ದಾರೆ. ಮೈಸೂರಿನಲ್ಲಿ ಅವರು ಉಸ್ತುವಾರಿ ಮಂತ್ರಿ ಆದರು. ಭಾವನಾ, ಮೈಸೂರಿಗೆ ಉಸ್ತುವಾರಿ ಮಂತ್ರಿ ಆದ ಸಂದರ್ಭದಲ್ಲಿ ಅಲ್ಲಿಯ ಪಾರ್ಟಿಯ ಆ ಬಿಲ್ಡಿಂಗ್ ನಡೀತಾ ಇತ್ತು, ಅದಕ್ಕೂ ಕೂಡ ಅವರು ಪೂರಕವಾಗಿ ಸಹಕಾರವನ್ನು ಕೊಟ್ಟು ಕೆಲಸವನ್ನು ಮಾಡಿದಾಗ ಮೂಲ ಬಿಜೆಪಿಯಲ್ಲಿ ಇರುವಂಥ ಅನೇಕ ಹಿರಿಯ ನಾಯಕರುಗಳಿಗೆ ಎಸ್ ಟಿ ಸೋಮಶೇಖರ್ ಬಹಳ ಆಪ್ತವಾಗಿ ಗುರುತಿಸಿಕೊಂಡಿದ್ರು. ಆದರೆ ಗೊತ್ತಿಲ್ಲ, ಮುಂದೆ ಮತ್ತೆ ಬಿಜೆಪಿ ಚಿಹ್ನೆ ಅಡಿ ಚುನಾವಣೆ ನಿಂತರು. ಈಗ ಅವರು ಉಚ್ಚಾಟನೆ ಆಗುವಷ್ಟರ ಮಟ್ಟಿಗೆ ತನ್ನ ರಾಜಕೀಯ ನಿರ್ಧಾರಗಳನ್ನು, ನಿಲುವುಗಳನ್ನು ಬದಲಾವಣೆ ಮಾಡ್ಕೊಂಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಕಾರಣಗಳು ಯಾವುದೂ ಇಲ್ಲ. ಯಾಕೆಂದರೆ ಒಂದು ವೇಳೆ ಅವರಿಗೆ ಬಿಜೆಪಿಯ ಬಗ್ಗೆ ಬೇಸರಗೊಂಡಿದ್ದರೆ ಅವರ ಚುನಾವಣೆ ಪೂರ್ವದಲ್ಲಿಯೇ ಕಾಂಗ್ರೆಸ್ಸಿಂದಲೂ ಇನ್ಯಾವುದೋ ಪಾರ್ಟಿಯಿಂದಲೂ ಸ್ಪರ್ಧೆಯನ್ನು ಮಾಡ್ತಾ ಇದ್ರು. ಆದರೆ ಹಾಗಾಗಲಿಲ್ಲ. ಬಿಜೆಪಿಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು, ಚುನಾವಣೆಯನ್ನು ಗೆದ್ದರು, ನಂತರದಲ್ಲಿ ಅಸಮಾಧಾನವನ್ನು ತೋಡ್ಕೊಂಡ್ರು, ಪಾರ್ಟಿಯಿಂದ ದೂರ ಉಳಿದ್ರು. ಪಾರ್ಟಿ ಯಾವುದೇ ಕಾರ್ಯಕ್ರಮಗಳಿಗೆ, ಪಾರ್ಟಿಯಲ್ಲಾಗುವಂಥ ಯಾವುದೇ ಪಕ್ಷ ಚಟುವಟಿಕೆಗಳಿಗೆ ಅವರು ತನ್ನ ಕೈಯನ್ನು ಜೋಡಿಸಲಿಲ್ಲ. ಹಾಗಾಗಿ ಅಂತಿಮವಾಗಿ ಕಳೆದ 2 ವರ್ಷಗಳಿಂದ ಆದಂಥ ಬೆಳವಣಿಗೆ ಹಿನ್ನೆಲೆಯಲ್ಲಿ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಇವತ್ತು ಉಚ್ಚಾಟನೆ ಮಾಡುವಂಥ ಕ್ರಮವನ್ನು ಕೈಗೊಂಡಿದೆ. ಹಾಗೆ ನೋಡ್ತಾ ಹೋದರೆ ಭಾವನಾ, ಶಿವರಾಮ್ ಹೆಬ್ಬಾರ್ ಇರಬಹುದು ಮತ್ತು ಎಸ್ ಟಿ ಸೋಮಶೇಖರ್ ಇಬ್ಬರು ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಬಹಳ ಗಟ್ಟಿಯಾದ ನಾಯಕರುಗಳು. ಯಾಕೆಂದರೆ ಉತ್ತರ ಕನ್ನಡದಲ್ಲಿ ನೀವು ಶಿವರಾಮ್ ಹೆಬ್ಬಾರ್ ವಿಚಾರವನ್ನು ತೆಗೆದುಕೊಳ್ಳೋದಾದರೆ, ಈ ಬಾರಿ ಉತ್ತರ ಕನ್ನಡದಲ್ಲಿ ಕೇವಲ 2 ಶಾಸಕರುಗಳು ಗೆದ್ದಿದ್ದು. ಕುಮಟಾದಿಂದ ದಿನಕರ್ ಶೆಟ್ಟಿ, ಯಲ್ಲಾಪುರದಿಂದ ಶಿವರಾಮ್ ಹೆಬ್ಬಾರ್. ಇನ್ನುಳಿದಂತೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸೋಲನ್ನು ಕಂಡರು, ಕಾರವಾರದಲ್ಲಿ ರೂಪಾಲಿ ನಾಯ್ಕ್ ಸೋಲನ್ನು ಕಂಡರು, ಭಟ್ಕಳದಲ್ಲಿ ಸುನಿಲ್ ನಾಯ್ಕ್ ಸೋಲನ್ನು ಕಂಡರು. ಹೀಗೆ ತಮ್ಮ ಕ್ಷೇತ್ರದಲ್ಲಿ ಬಹಳ ಗಟ್ಟಿಯಾಗಿದ್ದು ಶಿವರಾಮ್ ಹೆಬ್ಬಾರ್ ಇವತ್ತು ಉಚ್ಚಾಟನೆ ಆಗುವಷ್ಟರ ಮಟ್ಟಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಬಿಜೆಪಿ ಹೈಕಮಾಂಡ್ ಕೂಡ ಒಂದು ಹಂತದವರೆಗೆ ಕಾದು ನೋಡಿ, ಇಲ್ಲ ಇವ್ರು ಯಾಕೋ ಬಿಜೆಪಿಯಿಂದ ಬಹಳ ದೂರ ಆಗಿದ್ದಾರೆ, ಇವ್ರು ಇಟ್ಕೊಂಡ್ರೆ ಪಾರ್ಟಿಗೆ ಡ್ಯಾಮೇಜ್ ಎನ್ನುವ ತೀರ್ಮಾನಕ್ಕೆ ಬಂದು ಅಂತಿಮವಾಗಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಅದೇ ರೀತಿ ಎಸ್ ಟಿ ಸೋಮಶೇಖರ್ ಅವ್ರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲೆ ಇದ್ದಂಥ ಸಂದರ್ಭದಲ್ಲಿ ಅವರು ಗೆಲುವನ್ನು ಕಂಡರು, ಎಲ್ಲರೂ ಅವ್ರ ವಿರುದ್ಧ ಕೆಲಸವನ್ನು ಮಾಡಿದರು. ಆದರೂ ಕೂಡ ಎಸ್ ಟಿ ಸೋಮಶೇಖರ್ 4,500 ಓಟ್ಗಳಿಂದ ಗೆಲ್ಲುವುದಕ್ಕೆ ಕಾರಣ ಆಯಿತು ಅಂದರೆ ಆ ಕ್ಷೇತ್ರದಲ್ಲಿ ಪ್ರಬಲವಾಗಿದ್ದರು. ಆದರೆ ಅಂತಿಮವಾಗಿ ತಾನು ಯಾಕೆ ಬಿಜೆಪಿಗೆ ಬಂದೆ, ನಾನು ಮಂತ್ರಿ ಆದೆ, ನಂತರದಲ್ಲಿ ಯಾಕೆ ನಾನು ಬದಲಾದೆ ಎನ್ನುವುದಕ್ಕೆ ಮೋಸ್ಟ್ಲಿ ಎಸ್ ಟಿ ಸೋಮಶೇಖರ್ ಅವರ ಬಳಿಯೂ ಕೂಡ ಉತ್ತರ ಇದೆಯಲ್ಲೋ ಗೊತ್ತಿಲ್ಲ. ಆದರೆ ಅವರು ಕೊಡ್ತಾ ಇರುವಂಥ ಕಾರಣ ಮಾತ್ರ, ಇಲ್ಲ ಸ್ಥಳೀಯ ನಾಯಕರುಗಳು ಬಿಜೆಪಿಯಲ್ಲಿ ಇದ್ದು ನನ್ನನ್ನು ಸೋಲಿಸೋದಕ್ಕೆ ಪ್ರಯತ್ನ ಮಾಡಿದ್ರು, ಅವ್ರ ಮೇಲೆ ಕ್ರಮ ಆಗಲಿಲ್ಲ ಹೇಳುವಂಥ ಮಾತುಗಳನ್ನ ಎಸ್ ಟಿ ಸೋಮಶೇಖರ್ ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ಎಸ್ ಟಿ ಸೋಮಶೇಖರ್ ಅವರು ಯಾವತ್ತು ಬೇಸರವನ್ನು ತೋಡ್ಕೊಂಡ್ರು ಅವತ್ತೇ ಸ್ಥಳೀಯ ಬಿಜೆಪಿ ನಾಯಕರುಗಳನ್ನು 4 ಉಚ್ಚಾಟನೆಯನ್ನು ಮಾಡುವಂಥ ಕ್ರಮವನ್ನು ಕೂಡ ರಾಜ್ಯ ಬಿಜೆಪಿ ಕೈಗೊಂಡಿತ್ತು. ಆದರೂ ಕೂಡ ಇಬ್ಬರು ನಾಯಕರಲ್ಲಿ ಯಾರೂ ಕೂಡ ಬದಲಾವಣೆ ಆಗಲಿಲ್ಲ. ಅಂತಿಮವಾಗಿ ಇವು ಉಚ್ಚಾಟನೆ ಆಗಿದೆ. ಭಾವನಾ, ನೀವು ಕೇಳಿದ ಪ್ರಶ್ನೆಗೆ ಹೈಕಮಾಂಡ್ ಬಹಳ ಹೈಪರ್ ಆಕ್ಟಿವ್ ಆಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರಿ. ಯತ್ನಾಳ್ ಅವರು ಕಳೆದ 2 ವರ್ಷಗಳ ನಿರಂತರವಾಗಿ ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಆಗ ಅವರನ್ನು ಉಚ್ಚಾಟನೆ ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ಪಾರ್ಟಿ ಹೈಕಮಾಂಡ್ ಮಾಡಿತು. ರಾಜ್ಯ ಬಿಜೆಪಿಯಲ್ಲಿ ಕೆಲವು ನಾಯಕರುಗಳು ಕೇಂದ್ರಕ್ಕೆ ಶಿಫಾರಸನ್ನು ಮಾಡಿದರು. ಅಂತಿಮವಾಗಿ ಯತ್ನಾಳನ್ನು ಉಚ್ಚಾಟನೆ ಮಾಡಿದ ನಂತರ
ಈ ಇಬ್ಬರು ನಾಯಕರುಗಳನ್ನು ನೀವು ಯಾಕೆ ಉಚ್ಚಾಟನೆ ಮಾಡಲಿಲ್ಲ, ಇವರು ಯಾರು ಪರವಾಗಿದ್ದಾರೆ ಎನ್ನುವ ಕಾರಣಕ್ಕೆ ನೀವು ಉಚ್ಚಾಟನೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೋರ್ ಕಮಿಟಿಯಲ್ಲೂ ಕೂಡ ಕೇಳಲಾಯಿತು. ನಂತರದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆಯನ್ನು ಮಾಡಲಾಯಿತು. ಬಿಜೆಪಿಯ ಕಾರ್ಯಕರ್ತರು ತಮ್ಮ ತಮ್ಮ ವೇದಿಕೆಯ ಮೂಲಕ ಈ ಪ್ರಶ್ನೆಗಳನ್ನು ರಾಜ್ಯ ಬಿಜೆಪಿಗೆ ಮತ್ತು ಕೇಂದ್ರ ಬಿಜೆಪಿಗೆ ಕೇಳೋದಕ್ಕೆ ಶುರು ಮಾಡಿದ್ರು. ಯತ್ನಾಳ್ಗೊಂದು ನ್ಯಾಯ, ಈ ಇಬ್ಬರು ನಾಯಕರಿಗೆ ಒಂದು ನ್ಯಾಯನ? ಯತ್ನಾಳ್ ಯಾರ ವಿರುದ್ಧ ಮಾತನಾಡಿದ್ದಾರೆ? ಯತ್ನಾಳ್ ಪಾರ್ಟಿ ವಿರುದ್ಧ ಮಾತನಾಡಿಲ್ಲ, ವ್ಯಕ್ತಿ ವಿರುದ್ಧ ಮಾತನಾಡಿದ್ರು. ಆದರೆ ಅವ್ರು ನೀವು ಕ್ರಮ ತೆಗೆದುಕೊಂಡಿದ್ರಿ, ಇವರು ಪಾರ್ಟಿ ವಿರುದ್ಧ ನಿಂತ್ಕೊಂಡಿದ್ದಾರೆ, ಇವ್ರಿಗೆ ಯಾಕೆ ಕ್ರಮ ಇಲ್ಲ ಹೇಳುವಂಥ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಸಹಜವಾಗಿ ಬಿಜೆಪಿ ಹೈಕಮಾಂಡ್ಗೆ ಮತ್ತು ರಾಜ್ಯ ಬಿಜೆಪಿಯು ಕೂಡ ಕೇಂದ್ರಕ್ಕೆ ಶಿಫಾರಸನ್ನು ಮಾಡುವ ಅನಿವಾರ್ಯತೆ ಎದುರಾಯಿತು. ಕೇಂದ್ರ ಬಿಜೆಪಿಯು ಕೂಡ ಈ ಇಬ್ಬರು ನಾಯಕರುಗಳನ್ನು ಉಚ್ಚಾಟನೆ ಮಾಡೋದ್ರ ಮೂಲಕ ಯತ್ನಾಳ್ ಈ ಉಚ್ಚಾಟನೆಯನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿಯೂ ಕೂಡ ಸಿಕ್ತು. ಈ ಕಾರಣಕ್ಕಾಗಿ ಈ ಇಬ್ಬರು ನಾಯಕರ ಮೇಲೆ ಈಗ ಉಚ್ಚಾಟನೆಯ ಕ್ರಮ ಆಗಿದೆ. ಆದರೆ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಹೇಳಿಕೆಯನ್ನು ನಾವು ಗಮನಿಸಿದ್ವಿ. ನಾವು ಕೂಡ ಮಾತನಾಡ್ತೀವಿ. ಶಿವರಾಮ್ ಹೆಬ್ಬಾರ್ ಹೇಳ್ತಾ ಇದ್ರು ಎಲ್ಲವನ್ನ ಬಿಚ್ಚಿಡ್ತೀನಿ ಬೆಂಗಳೂರಿಗೆ ಬಂದು ಅಂತ. ಸಹಜವಾಗಿ ಅವರಿಗೆ ಬಿಚ್ಚಿಡುವಂಥ ವಿಷಯಗಳು ಅನೇಕ ಇರಬಹುದು, ಗೊತ್ತಿಲ್ಲ. ಯಾಕೆಂದರೆ ಅವರು ಪಾರ್ಟಿಗೆ ಬಂದಂಥ ಸಂದರ್ಭ, ಆ 17 ಶಾಸಕರನ್ನ ಕರ್ಕೊಂಡು ಬರುವಾಗ ನಡೆದಂಥ ಪ್ರಹಸನಗಳು, ಮುಂಬೈ ಹೋದಂಥ ಸಂದರ್ಭ, ಇದ್ಯಾವುದನ್ನ ಬಗ್ಗೆ ಅವ್ರು ಮಾತಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಅವರು ಹೇಳ್ತಾ ಇರುವಂಥ ಮಾತುಗಳನ್ನು ಗಮನಿಸ್ತಾ ಹೋದರೆ ಬಹುಶಃ ಸ್ವಲ್ಪ ಶಿವರಾಮ್ ಹೆಬ್ಬಾರ್ ವೈಯಕ್ತಿಕವಾಗಿ ಮನಸ್ಸಿಗೆ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಅಂದರೆ ಇಲ್ಲಿ ಇಬ್ಬರು ನಾಯಕರ ಉಚ್ಚಾಟನೆಯ ಸಂದರ್ಭದಲ್ಲಿ ನಾವು ಇಬ್ಬರು ಗಮನಿಸಿ ನೋಡಬೇಕಾದ್ದು, ಶಿವರಾಮ್ ಹೆಬ್ಬಾರ್ ಎಲ್ಲಿಯೂ ಕೂಡ ಪಾರ್ಟಿಯ ವಿರುದ್ಧವಾಗಲಿ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನು ಕೊಡ್ತಾ ಇರಲಿಲ್ಲ. ಅವರು ಕಾಂಗ್ರೆಸ್ಗೆ ನಾನು ಹತ್ತಿರ ಇದ್ದೀನಿ ಹೇಳುವುದನ್ನು ಕೆಲವೊಂದಿಷ್ಟು ಕಾರ್ಯ ನಡೆಗಳ ಮೂಲಕ ತೋರಿಸ್ತಾ ಇದ್ರೆ ಹೊರತಾಗಿ ಎಸ್ ಟಿ ಸೋಮಶೇಖರ್ ಅವರ ರೀತಿಯೋ ಅಥವಾ ಇನ್ಯಾವುದೋ ರೀತಿಯಲ್ಲೂ ಅವರು ಮಾಧ್ಯಮಗಳ ಮುಂದೆ ಬಂದು ಪಾರ್ಟಿಯನ್ನು ಬೈಯೋದಾಗಲಿ ನಾಯಕರುಗಳನ್ನು ತೆಗೊಳ್ಳೋದಾಗಲಿ ಈ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಆದರೆ ಅವ್ರ ನಡೆಯೂ ಕೂಡ ಬಿಜೆಪಿಗೆ ಹತ್ತಿರ ಇಲ್ಲ ಅನ್ನುವಂಥದ್ದನ್ನು ಮನಗಂಡಂಥ ಕೇಂದ್ರ ಬಿಜೆಪಿ ಅವ್ರನ್ನ ಉಚ್ಚಾಟನೆ ಮಾಡಿದೆ. ಆದರೆ ಎಸ್ ಟಿ ಸೋಮಶೇಖರ್ ಸಮಯ ಸಿಕ್ಕಾಗೆಲ್ಲ ಒಂದು ಕಡೆ ಸ್ವಲ್ಪ ವಿಜೇಂದ್ರ ಅವ್ರನ್ನ ಹೊಗಳುತ್ತಾ, ಯಾವಾಗ ಯತ್ನಾಳ್ ಅವರು ಜಾಸ್ತಿ ಬೈಯೋದಕ್ಕೆ ಶುರು ಮಾಡಿದ್ರು ಆಗ ಯತ್ನಾಳ್ ಅವ್ರನ್ನ ಬೈತಾ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪ ಅವ್ರನ್ನ ಡಿಪೆಂಡ್ ಮಾಡ್ಕೊಳ್ತಾ ಒಂದು ರೀತಿ ಬ್ಯಾಲೆನ್ಸ್ ಮಾಡುವ ತಂತ್ರದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ರು. ಆದ್ರೆ ಅಂತಿಮವಾಗಿ ಆ ಬ್ಯಾಲೆನ್ಸಿಂಗ್ ಕೂಡ ನಡೆದಿಲ್ಲ. ಕಾರ್ಯಕ್ರಮಗಳಲ್ಲಿ ಹೋಗಿ ಸರ್ಕಾರದ ಪರವಾಗಿ ಬ್ಯಾಟ್ ಬೀಸಿ ಸರ್ಕಾರದ ನಂದೇ ಕಾರ್ಯಕ್ರಮ ಅನ್ನೋ ರೀತಿ ಖುಷಿ ಪಟ್ರು. ಎಸ್, ವಾಪಸ್ ಬರ್ತೀನಿ. ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿ ಇರ್ತಾರೆ, ಅವ್ರ ಜೊತೆ ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.